ನಿಮಗೆಲ್ರಿಗೂ ನಮ್ಮ ಭವ್ಯ ಭಾರತ ಎಲ್ಲ ದೇಶಗಳಿಗೂ ಒಂದು ಉಗಮ ಅಂತ ಇದ್ದಿದ್ರೆ ನಮ್ಮ ಭರತ ಖಂಡ ಅದು ಯಾವಾಗ ಉದಯಿಸಿತು ಅನ್ನುವ ಒಂದೇನಾದರೂ ಅನ್ನೋದು ಗೊತ್ತಿಲ್ಲ. ಅಂದರೆ ಅಷ್ಟೊಂದು ವರ್ಷದ ಪರಂಪರೆ ನಮ್ಮ ದೇಶ, ನಮ್ಮ ಸಂಸ್ಕೃತಿ, ನಮ್ಮ ದೇಶಕ್ಕಿದೆ. ಇದು ಒಂದೇ ಮುಖ್ಯ ವಿಚಾರ. ಎರಡನೇ ಮುಖ್ಯ ವಿಚಾರ, ಬೌದ್ಧಿಕ್ನಲ್ಲಿ ಮಾತಾಡ್ತಾ ಇದ್ರು ನಾಗರಾಜ್ಜಿಯವರು, ಈ ಜಗತ್ತಿನಲ್ಲಿ ಆದರೆ ನಾಗರಿಕತೆ, ಸಂಸ್ಕೃತಿ ಅದು ನಶಿಸಿ ಹೋಗುವಂಥದ್ದು ಅಲ್ಲ. ನೋಡಿದರೆ ಅಲ್ಲಿನ ಅಸ್ಮಿತೆ ಏನತೆ ಅಂದರೆ ಟೆಕ್ನಾಲಜಿ. ಅಮೆರಿಕದಂತಹ ದೇಶದ ಅಸ್ಮಿತೆ ಏನಂದರೆ ಲಿಬರ್ಟಿ ಆರ್ ಹ್ಯೂಮನ್ ರೈಟ್ಸ್ ಸೆಕ್ಟರ್. ನಮ್ಮ ದೇಶದ ಅಸ್ಮಿತೆ ಏನು? ನಮ್ಮ ದೇಶದ ಅಸ್ಮಿತೆ ಏನು ಅಂದರೆ ಅದು ಆಧ್ಯಾತ್ಮ. ರಾಜಶೇಖರನ್ ಗಾಣದ ಎಣ್ಣೆ ಬಿಸ್ನೆಸ್ ಮಾಡಿ ತಿಂಗಳಿಗೆ 5 ಲಕ್ಷ ಗಳಿಸ್ತಿದ್ದಾರೆ. ನೀವು ಕೂಡ ಅವರಿಂದ ಕಲಿಬೇಕಾ? ಅವ್ರ ಜೊತೆ ವಿಡಿಯೋ ಕಾಲ್ನಲ್ಲಿ ಮಾತಾಡಬೇಕಾ? ಈಗಲೇ ಫ್ರೀಡಮ್ ಆ್ಯಪ್ ಡೌನ್ಲೋಡ್ ಮಾಡಿ. ನೆಲೆಸಿದ್ದೀವಿ ನೋಡಿ, ಅದಕ್ಕೆ ರೂಟ್ ಏನು ಅಂದರೆ, ಬೇರುಗಳು ಏನು ಅಂದರೆ ಸ್ಪಿರಿಚುವಾಲಿಟಿ. ನಿಮಗೆಲ್ರಿಗೂ ನಮ್ಮ ಭವ್ಯ ಭಾರತ ಎಲ್ಲ ದೇಶಗಳಿಗೂ ಒಂದು ಉಗಮ ಅಂತ ಇದ್ದಿದ್ರೆ ನಮ್ಮ ಭರತ ಖಂಡ ಅದು ಯಾವಾಗ ಉದಯಿಸಿತು ಅನ್ನುವ ಒಂದೇನಾದರೂ ಅನ್ನೋದು ಗೊತ್ತಿಲ್ಲ. ಅಂದರೆ ಅಷ್ಟೊಂದು ವರ್ಷದ ಪರಂಪರೆ ನಮ್ಮ ದೇಶ, ನಮ್ಮ ಸಂಸ್ಕೃತಿ, ನಮ್ಮ ದೇಶಕ್ಕಿದೆ. ಇದು ಒಂದೇ ಮುಖ್ಯ ವಿಚಾರ. ಎರಡನೇ ಮುಖ್ಯ ವಿಚಾರ, ಬೌದ್ಧಿಕ್ನಲ್ಲಿ ಮಾತಾಡ್ತಾ ಇದ್ರು ನಾಗರಾಜ್ಜಿಯವರು, ಈ ಜಗತ್ತಿನಲ್ಲಿ ಆದರೆ ನಾಗರಿಕತೆ, ಸಂಸ್ಕೃತಿ ಅದು ನಶಿಸಿ ಹೋಗುವಂಥದ್ದು ಅಲ್ಲ. ನೋಡಿದರೆ ಅಲ್ಲಿನ ಅಸ್ಮಿತೆ ಏನತೆ ಅಂದರೆ ಟೆಕ್ನಾಲಜಿ. ಅಮೆರಿಕದಂತಹ ದೇಶದ ಅಸ್ಮಿತೆ ಏನಂದರೆ ಲಿಬರ್ಟಿ ಆರ್ ಹ್ಯೂಮನ್ ರೈಟ್ಸ್ ಸೆಕ್ಟರ್. ನಮ್ಮ ದೇಶದ ಅಸ್ಮಿತೆ ಏನು? ನಮ್ಮ ದೇಶದ ಅಸ್ಮಿತೆ ಏನು ಅಂದರೆ ಅದು ಆಧ್ಯಾತ್ಮ. ನೆಲೆಸಿದ್ದೀವಿ ನೋಡಿ, ಅದಕ್ಕೆ ರೂಟ್ ಏನು ಅಂದರೆ, ಬೇರುಗಳು ಏನು ಅಂದರೆ ಸ್ಪಿರಿಚುವಾಲಿಟಿ.